ನಮಸ್ಕಾರ. ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್ ಬೈ DCE. ಐ ಆಮ್ ಪ್ರಮೀಳಾ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಎಕನಾಮಿಕ್ಸ್, ಗೌರ್ಮೆಂಟ್ ಕಾಲೇಜ್ ಫಾರ್ ವುಮೆನ್, ಚಿಂತಾಮಣಿ. ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಮಾನವ ಸಂಪನ್ಮೂಲ ನಿರ್ವಹಣೆ ಎಂದರೇನು, ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯಾಖ್ಯಾನ, ಲಕ್ಷಣಗಳು, ಮಾನವ ಸಂಪನ್ಮೂಲ ನಿರ್ವಹಣೆಯ ಧ್ಯೇಯೋದ್ದೇಶಗಳು, ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯಾಪ್ತಿ, ಅದರ ವಿಕಾಸ ಹಾಗೂ ಮಾನವ ಸಂಪನ್ಮೂಲ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯ ನಡುವಿನ ವ್ಯತ್ಯಾಸಗಳು, ಹೀಗೆ ಹಲವು ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಇಂದು ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಮಾನವ ಸಂಪನ್ಮೂಲ ನಿರ್ವಹಣೆಯು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂಥದ್ದು. ಉದ್ಯಮ ಮತ್ತು ಉದ್ಯಮ ಸಂಘಟನೆಯಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಅಪಾರವಾದುದು. ಮಾನವ ಸಂಪನ್ಮೂಲ ನಿರ್ವಹಣೆಯು ಯಾವುದೇ ಸಂಸ್ಥೆಯ ಅಥವಾ ದೇಶದ ದೃಷ್ಟಿಯಿಂದ ಬಹಳ ಮಹತ್ವ ಪಾತ್ರವನ್ನು ಹೊಂದಿದೆ. ಕ್ರಿಯಾಶೀಲತೆಯನ್ನು ಮೂಡಿಸಿಕೊಳ್ಳಲು ಮತ್ತು ಪ್ರಗತಿಯ ಪಥದಲ್ಲಿ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯು ಅತ್ಯವಶ್ಯಕವಾದುದು. ಶೀಘ್ರಗತಿಯಲ್ಲಿ ಬದಲಾಗುತ್ತಿರುವಂತಹ ಪರಿಸರದಲ್ಲಿ ಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಅಪಾರವಾದುದು ಎಂತಲೇ ಹೇಳಬಹುದು. ಮಾನವ ಸಂಪನ್ಮೂಲ ನಿರ್ವಹಣೆ ಜನರನ್ನು ಕೆಲಸದ ಸ್ಥಳದಲ್ಲಿ ನಿರ್ವಹಿಸುವ ಆಧುನಿಕ ವಿಧಾನವಾಗಿದೆ. ಇದು ಮಾನವ ಸಂಪನ್ಮೂಲವನ್ನು ಸ್ವಾಧೀನಪಡಿಸಿಕೊಳ್ಳುವುದು, ಅಭಿವೃದ್ಧಿಪಡಿಸುವುದು, ಬಳಸುವುದು ಮತ್ತು ನಿರ್ವಹಿಸುವುದನ್ನು ಹೊಂದಿದೆ. ಮಾನವ ಸಂಪನ್ಮೂಲ ನಿರ್ವಹಣೆಯು ಅಭಿವೃದ್ಧಿಯ ಆಧಾರಿತವಾಗಿದೆ. ಎಲ್ಲ ಹಂತದ ಉತ್ಪಾದನಾ ಬೆಳವಣಿಗೆಯಲ್ಲಿ ಉದ್ಯಮ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯು ಅಪಾರವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇದು ನೌಕರರ ಒಳಗೊಳ್ಳುವಿಕೆ, ಅವರ ಒಂದು ಉತ್ಪಾದನಾ ದಕ್ಷತೆ, ವ್ಯವಸ್ಥಾಪಕರ ಕಾಳಜಿಯಾಗಿದೆ. ಕಾರ್ಯಕ್ಷಮತೆ ಮತ್ತು ಬೆಳವಣಿಗೆಗೆ ಇದು ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಂಪನಿಗಳು ಸಿಬ್ಬಂದಿ ನಿರ್ವಹಣೆಗೆ ಅಂದರೆ HRM, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತವೆ. ಏಕೆಂದರೆ ಕೆಲಸ ಮಾಡುವ ತಜ್ಞರ ಗುಣಮಟ್ಟದ ತಂಡವನ್ನು ನಿರ್ವಹಿಸುವಲ್ಲಿ HRM ಅಥವಾ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಅಪಾರವಾದುದು. ಈ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ಕೆಲವೊಂದು ಅಂಶಗಳ ಸಹಾಯದಿಂದ ತಿಳಿಯೋಣ. ಮೊದಲಿಗೆ, ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು, ಟು ಮೇಂಟೈನ್ ಕ್ವಾಲಿಟಿ ಆಫ್ ವರ್ಕ್ ಲೈಫ್. ಮಾನವ ಸಂಪನ್ಮೂಲ ನಿರ್ವಹಣೆಯು ಸಂಸ್ಥೆಯ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಕೆಲಸದ ಸ್ಥಳದಲ್ಲಿ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಬಗ್ಗೆ ನೌಕರರ ಗ್ರಹಿಕೆಯನ್ನು ತಿಳಿದು ಅವರಿಗೆ ಸಂಬಂಧಿಸಿದಂತಹ ಎಲ್ಲ ರೀತಿಯಾದಂತಹ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಬೇಕಾದಂತಹ ನೆರವನ್ನು ನೀಡುವುದು, ಅವರಿಗೆ ಆಗಿಂದಾಗೆ ಎಚ್ಚರಿಕೆಯನ್ನು ನೀಡುವುದು, ತಪ್ಪುಗಳ ಆಗಿದ್ದಲ್ಲಿ ಅದನ್ನು ಸರಿಪಡಿಸುವಂತಹ ಒಂದು ಕಾರ್ಯವನ್ನು, ಹಾಗೆಯೇ ಅವರಿಗೆ ಕೆಲಸದಲ್ಲಿ ಸ್ವಾತಂತ್ರ್ಯವನ್ನು ಅಂದರೆ ಅವರಿಗೆ ಸ್ವಾಯತ್ತತೆಯನ್ನು ಕೊಟ್ಟು ಅವರ ಒಂದು ಕೆಲಸ ಕಾರ್ಯಗಳನ್ನು ಗುರುತಿಸುವಿಕೆ, ಸ್ವಾಮ್ಯತೆ, ಪ್ರತಿಫಲಗಳನ್ನು ನೀಡುವಿಕೆ ಇತ್ಯಾದಿಗಳ ಮೂಲಕ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಇದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತದೆ. ನೆಕ್ಸ್ಟ್ ಒನ್, ಉತ್ಪಾದಕತೆ ಮತ್ತು ಲಾಭವನ್ನು ಹೆಚ್ಚಿಸಲು, ಟು ಇನ್ಕ್ರೀಸ್ ಪ್ರಾಡಕ್ಟಿವಿಟಿ ಅಂಡ್ ಪ್ರಾಫಿಟ್. ಮಾನವ ಸಂಪನ್ಮೂಲ ನಿರ್ವಹಣೆಯು ಕೆಲಸದ ಸ್ಥಳದಲ್ಲಿ ಸರಿಯಾದ ಗುಣಮಟ್ಟ ಮತ್ತು ಸಿಬ್ಬಂದಿಗಳ ಪ್ರಮಾಣವನ್ನು ಖಾತ್ರಿಗೊಳಿಸುತ್ತದೆ. ಇದಲ್ಲದೆ ವೈಯಕ್ತಿಕ ಮತ್ತು ಉದ್ಯೋಗಿಗಳ ಗುಂಪನ್ನು ತಮ್ಮ ವೃತ್ತಿ ಜೀವನವನ್ನು ಬೆಳೆಸಲು ಮತ್ತು ಮುನ್ನಡೆಸಲು ಅನುಕೂಲವಾಗುವಂತೆ ಮತ್ತು ಪ್ರೇರೇಪಿಸುವಂತಹ ಅವಕಾಶಗಳನ್ನು ಸಹ ಇದು ಕಲ್ಪಿಸಿಕೊಡುತ್ತದೆ. ಪ್ರೇರಿತ ಉದ್ಯೋಗಿಗಳು ತಮ್ಮ ವೈಯಕ್ತಿಕ ವೃತ್ತಿ ಜೀವನದ ಗುರಿಯನ್ನು ಪೂರೈಸಲು ಶ್ರಮಿಸುತ್ತಾರೆ. ಅದು ಸಂಸ್ಥೆಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ವೆಚ್ಚವನ್ನು ಕಡಿಮೆ ಮಾಡಿ ಲಾಭವನ್ನು ಹೆಚ್ಚಿಸುವಲ್ಲಿ ಉತ್ಪಾದಕತೆ ಸಹಾಯವಾಗುತ್ತದೆ. ಹೀಗೆ ಉತ್ಪಾದಕತೆ ಮತ್ತು ಲಾಭವನ್ನು ಹೆಚ್ಚಿಸುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ ಒನ್, ಬದಲಾವಣೆಗೆ ಸುಲಭವಾಗಿ ಹೊಂದಿಕೊಳ್ಳುವ ನೌಕರರನ್ನು ಉತ್ಪಾದಿಸುವುದು, ಟು ಪ್ರೊಡ್ಯೂಸ್ ಎಂಪ್ಲಾಯೀಸ್ ಹೂ ಆರ್ ಈಸಿಲಿ ಅಡಾಪ್ಟಬಲ್ ಟು ಚೇಂಜ್. ಮಾನವ ಸಂಪನ್ಮೂಲ ನಿರ್ವಹಣೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅವುಗಳಲ್ಲಿ ಉದ್ಯೋಗಿಗಳಿಗೆ ತರಬೇತಿಯನ್ನು ನೀಡಿ ಆ ಮೂಲಕ ಅವರನ್ನು ಅಭಿವೃದ್ಧಿಪಡಿಸುವುದು ಪ್ರಮುಖವಾದದ್ದು. ತರಬೇತಿ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ನೌಕರರನ್ನು ಸಂಸ್ಥೆಯ ಪರಿಸರ, ರಚನೆ ಮತ್ತು ತಂತ್ರಜ್ಞಾನದಿಂದ ಆಗುವಂತಹ ಬದಲಾವಣೆಯೊಂದಿಗೆ ಹೊಂದಿಕೊಳ್ಳಲು ಅಗತ್ಯವಾದ ಕೌಶಲವನ್ನು ಕಲ್ಪಿಸಿಕೊಡುತ್ತವೆ.
ಈ ಮೂಲಕ ನೌಕರರು ಸುಲಭವಾಗಿ ಬದಲಾವಣೆಗೆ ಹೊಂದಿಕೊಂಡು ತಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯವಾಗುತ್ತದೆ. ಈ ನಿಟ್ಟಿನಲ್ಲಿ ಸಹ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಅಪಾರವಾದುದು. ನೆಕ್ಸ್ಟ್ ಒನ್, ಮಾನವ ಸಂಪನ್ಮೂಲದ ಬೇಡಿಕೆ ಮತ್ತು ಪೂರೈಕೆಯನ್ನು ಹೊಂದಿಸುವುದು. ಟು ಮ್ಯಾಚ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಹ್ಯೂಮನ್ ರಿಸೋರ್ಸ್. ಕಂಪನಿಯು ಸಾಕಷ್ಟು ಸಂಖ್ಯೆಯ ಕಾರ್ಮಿಕರನ್ನು ಹೊಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ಮಾನವ ಸಂಪನ್ಮೂಲ ನಿರ್ವಹಣೆ ನಿರ್ದಿಷ್ಟ ಸಮಯದ ಮಧ್ಯಂತರದಲ್ಲಿ ಅಸ್ತಿತ್ವದಲ್ಲಿರುವ ಮಾನವ ಸಂಪನ್ಮೂಲವನ್ನು ಪರಿಶೀಲಿಸುತ್ತದೆ. ಬೇಡಿಕೆ ಮತ್ತು ಪೂರೈಕೆಯನ್ನು ಹೊಂದಿಸುವಂತಹ ನಿಟ್ಟಿನಲ್ಲಿ ಸಂಸ್ಥೆಯ ಅಗತ್ಯ ಬೇಡಿಕೆ ಎಷ್ಟಿದೆ, ಅಂದರೆ ಆ ಬೇಡಿಕೆಗೆ ತಕ್ಕಂತೆ ಪೂರೈಕೆಯ ಪ್ರಮಾಣ ಎಷ್ಟಿದೆ, ಆಂತರಿಕ ಮೂಲದಿಂದ ಹಾಗೂ ಬಾಹ್ಯ ಮೂಲಗಳಿಂದ ಮಾನವ ಸಂಪನ್ಮೂಲದ ಪೂರೈಕೆ ಎಷ್ಟಿದೆ ಎಂಬುದನ್ನು ಅಂದಾಜಿಸಿ ಅವೆರಡನ್ನು ಹೊಂದಿಸುವಂತಹ ಒಂದು ನಿಟ್ಟಿನಲ್ಲಿ ಅಗತ್ಯವಾಗಿರುವಂತಹ ತಂತ್ರಗಳನ್ನು ಮಾನವ ಸಂಪನ್ಮೂಲ ನಿರ್ವಹಣೆ ವಹಿಸುತ್ತದೆ. ಒಂದು ವೇಳೆ ಕಂಪನಿಯು ಅಸಮರ್ಪಕ ಮಾನವ ಸಂಪನ್ಮೂಲವನ್ನು ಹೊಂದಿರುವಾಗ ಅಗತ್ಯವನ್ನು ಸಮತೋಲನಗೊಳಿಸಲು ಮಾನವ ಸಂಪನ್ಮೂಲ ನಿರ್ವಹಣೆ ನೇಮಕಾತಿ ಮತ್ತು ಆಯ್ಕೆಯಂತಹ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ. ಅದೇ ರೀತಿ ಕಂಪನಿಯು ಅತಿಯಾದ ಉದ್ಯೋಗಿಗಳನ್ನು ಹೊಂದಿರುವಾಗ ಅದು ಅಸಮರ್ಥ ಉದ್ಯೋಗಿಗಳನ್ನು ವಜಾಗೊಳಿಸುವಂತಹ ತಂತ್ರವನ್ನು ಸಹ ಅನುಸರಿಸುತ್ತದೆ. ಹೀಗೆ ವಜಾಗೊಳಿಸುವಿಕೆಯ ಮೂಲಕ ಹಾಗೂ ಅಗತ್ಯ ಸಂಪನ್ಮೂಲಗಳನ್ನು ಪುನಃ ನೇಮಕಾತಿ ಮತ್ತು ಆಯ್ಕೆಯ ಮೂಲಕ ತೊಡಗಿಸಿಕೊಳ್ಳುವುದರ ಮೂಲಕ ಬೇಡಿಕೆ ಮತ್ತು ಪೂರೈಕೆಯನ್ನು ಹೊಂದಿಸುವಂತಹ ಒಂದು ಕಾರ್ಯವನ್ನು ಸಹ ಇದು ಮಾಡುತ್ತದೆ. ನೆಕ್ಸ್ಟ್ ಒನ್, ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವುದು ಮತ್ತು ಕಂಪನಿಯ ಗುರಿಗಳನ್ನು ಸಾಧಿಸಲು ಅವರನ್ನು ಪ್ರೇರೇಪಿಸುವುದು. ಟು ರಿಟೈನ್ ಎಂಪ್ಲಾಯೀಸ್ ಅಂಡ್ ಮೋಟಿವೇಟ್ ದೆಮ್ ಟು ಅಕಂಪ್ಲಿಷ್ ಕಂಪನೀಸ್ ಗೋಲ್. ಕಂಪನಿಯ ಅಥವಾ ಉದ್ಯಮದ ಒಂದು ಗುರಿಗಳನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಉದ್ಯೋಗಿಗಳನ್ನು ಪ್ರೇರೇಪಿಸಿ ಉಳಿಸಿಕೊಳ್ಳುವುದು ಪ್ರಮುಖವಾದಂತಹ ಒಂದು ಕಾರ್ಯವಾಗಿರುತ್ತೆ. ಮಾನವ ಸಂಪನ್ಮೂಲ ನಿರ್ವಹಣೆ ಈ ನಿಟ್ಟಿನಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತದೆ ಅಂತಲೇ ಹೇಳಬಹುದು. ಮಾನವ ಸಂಪನ್ಮೂಲವನ್ನು ಪೂರ್ಣವಾಗಿ ಬಳಸಿಕೊಳ್ಳುವುದು ಮತ್ತು ಅವುಗಳನ್ನು ಕಂಪನಿಯಲ್ಲಿ ದೀರ್ಘಕಾಲದವರೆಗೆ ನಿರ್ವಹಿಸುವುದು ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಮುಖ ಕಾರ್ಯವಾಗಿದೆ. ಈ ಕಾರ್ಯದಡಿಯಲ್ಲಿ ಅರ್ಹ ಉದ್ಯೋಗಿಗಳಿಗೆ ಅಗತ್ಯವಾದಂತಹ ಸೌಲಭ್ಯಗಳನ್ನು, ಅದರ ಫ್ರಿಂಜ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ, ಆ ಒಂದು ಫ್ರಿಂಜ್ ಬೆನಿಫಿಟ್ಸನ್ನು, ಅಗತ್ಯವಾದಂತಹ ಸೌಲಭ್ಯಗಳನ್ನು ಕೊಟ್ಟು ಪರಿಹಾರ ಮತ್ತು ಪ್ರತಿಫಲಗಳನ್ನು ಒದಗಿಸುವುದರ ಮುಖಾಂತರ ಕಾರ್ಯಗಳನ್ನು ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆ ನಿರ್ವಹಿಸುತ್ತದೆ. ಈ ಚಟುವಟಿಕೆಗಳು ಕಂಪನಿಯಲ್ಲಿ ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವುದು ಮಾತ್ರವಲ್ಲದೆ ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತವೆ. ಸೊ ಈ ಒಂದು ಕಾರ್ಯದಲ್ಲಿ ಅಂದರೆ ಉದ್ಯೋಗಿಗಳನ್ನು ದೀರ್ಘಕಾಲದವರೆಗೂ ಸಂಸ್ಥೆಯಲ್ಲಿ ಉಳಿಸಿಕೊಳ್ಳುವುದು ಹಾಗೂ ಕಂಪನಿಯ ಗುರಿಗಳನ್ನು ಯಶಸ್ವಿಯಾಗಿ ಮುಟ್ಟುವಂತಹ ಒಂದು ಕಾರ್ಯದಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಅಪಾರವಾದುದು. ನೆಕ್ಸ್ಟ್ ಒನ್, ನೌಕರರ ಅರ್ಹತೆ ಮತ್ತು ಕೊಡುಗೆಯನ್ನು ಗುರುತಿಸುವುದು. ಟು ರೆಕಗ್ನೈಸ್ ಮೆರಿಟ್ ಅಂಡ್ ಕಾಂಟ್ರಿಬ್ಯೂಷನ್ ಆಫ್ ಎಂಪ್ಲಾಯಿ. ಅತ್ಯುತ್ತಮ ಮತ್ತು ಬಡ ಕಾರ್ಮಿಕರನ್ನ ಗುರುತಿಸುವ ಸಲುವಾಗಿ ಮಾನವ ಸಂಪನ್ಮೂಲ ನಿರ್ವಹಣೆ ನೌಕರರ ಕಾರ್ಯಕ್ಷಮತೆಯ ಸಂಯೋಜಿತ ಮೌಲ್ಯವನ್ನು ಮಾಡುತ್ತದೆ. ಅತ್ಯುತ್ತಮ ಕೆಲಸಗಾರರಿಗೆ ಅವರ ಕೊಡುಗೆಗೆ ಅಥವಾ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರತಿಫಲವನ್ನು ನೀಡುತ್ತದೆ. ಸೊ ಬಹುಮಾನಗಳನ್ನು ನೀಡುವಿಕೆ ಅಥವಾ ಅವರಿಗೆ ವಸತಿ ಸೌಲಭ್ಯ ಅಥವಾ ಇನ್ನಿತರ ಪ್ರವಾಸ ಸೌಲಭ್ಯ ಅಥವಾ ಇನ್ನಿತರ ಸೌಲಭ್ಯಗಳನ್ನು ನೀಡೋದರ ಮುಖಾಂತರ ನೌಕರರ ಅರ್ಹತೆಯನ್ನು ಗಮನಿಸುತ್ತದೆ ಮತ್ತು ಅವರ ಕೊಡುಗೆಯನ್ನು ಗುರುತಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತದೆ. ಈ ರೀತಿ ಮಾಡೋದರಿಂದ ಇತರೆ ಒಂದು ನೌಕರರಿಗೂ ಸಹ ತಮ್ಮ ಒಂದು ಕಾರ್ಯದಲ್ಲಿ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿ ಆ ಒಂದು ಕಂಪನಿಯ ಗುರಿಗಳನ್ನು ಮುಟ್ಟುವಲ್ಲಿ ತಮ್ಮ ಒಂದು ಕೊಡುಗೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಮಾನವ ಸಂಪನ್ಮೂಲ ನಿರ್ವಹಣೆಯ ಕಾರ್ಯ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಬಹುದು. ನೆಕ್ಸ್ಟ್ ಒನ್, ಉದ್ಯೋಗಿಯಲ್ಲಿ ಸ್ವಾಭಾವಿಕತೆ ಮತ್ತು ತಂಡದ ಸ್ಫೂರ್ತಿಯನ್ನು ಮೂಡಿಸುವುದು. ಟು ಕ್ರಿಯೇಟ್ ಎ ಫೀಲಿಂಗ್ ಆಫ್ ಬಿಲಾಂಗಿಂಗ್ಸ್ ಅಂಡ್ ಟೀಮ್ ಸ್ಪಿರಿಟ್ ಇನ್ ದ ಎಂಪ್ಲಾಯಿ. ಮಾನವ ಸಂಪನ್ಮೂಲ ನಿರ್ವಹಣೆ ತಂಡದ ಕೆಲಸಗಳ ಆಧಾರದ ಮೇಲೆ ಕೆಲಸವನ್ನು ವಿನ್ಯಾಸಗೊಳಿಸುತ್ತದೆ. ತಂಡದ ಕೆಲಸವು ಪ್ರತಿ ತಂಡದ ಸದಸ್ಯರಿಂದ ಕೊಡುಗೆಯನ್ನು ಕೋರುವಂತಿರುತ್ತೆ. ಈಗಾಗಲೇ ನಾವು ತಿಳಿದಂತೆ ಶ್ರಮ ವಿಭಜನೆಗೆ ಇಲ್ಲಿ ಅವಕಾಶ ಕಡಿಮೆ. ಇತ್ತೀಚಿನ ಕಂಪನಿಗಳು ಶ್ರಮ ವಿಭಜನೆಗಿಂತ ಎಲ್ಲ ವ್ಯಕ್ತಿಗಳು ಎಲ್ಲವನ್ನ ಅರಿತಿರುವಂತಹ ನಿಟ್ಟಿನಲ್ಲಿ ನೋಡಿಕೊಳ್ಳುತ್ತದೆ. ಅಂದರೆ ಉದ್ಯೋಗಿಗಳು ಬಹು ಕೌಶಲಗಳನ್ನು, ಬಹು ಜ್ಞಾನವನ್ನು ಹೊಂದಿರುವಂತಹ ಒಂದು ವಿಷಯಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತಾರೆ.
HRM ಪ್ರತಿಯೊಬ್ಬ ಉದ್ಯೋಗಿಯನ್ನು ಮೌಲ್ಯಯುತವಾಗಿಸಲು ಈ ಒಂದು ಕಾರ್ಯವನ್ನು ಕೇಂದ್ರೀಕರಿಸುತ್ತದೆ. ಇದರಿಂದ ನೌಕರರು ತಮ್ಮ ಕಡೆಯಿಂದ ಉತ್ತಮ ಕೊಡುಗೆಯನ್ನು ನೀಡಲು ಸಾಧ್ಯವಾಗುತ್ತದೆ. ತಂಡದ ಯಾವುದೇ ಒಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲೂ ಸಹ ತಂಡದ ಕಾರ್ಯ ನಿಲುಗಡೆಯಾಗದಂತೆ ಆ ಕಾರ್ಯ ಮುಗಿಯುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯ ಈ ಒಂದು ಕಾರ್ಯ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸುತ್ತದೆ. ಅಂದರೆ ಉದ್ಯೋಗಿಯು ಯಾವುದೇ ರೀತಿಯಾದಂತಹ ಒಂದು ಒತ್ತಡಕ್ಕೆ ಒಳಗಾಗದೆ, ಅಸ್ವಾಭಾವಿಕತೆಯನ್ನು ತೋರದೆ, ತಂಡದಲ್ಲಿ ತಾನು ಒಬ್ಬ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿ ಅಂತ ಭಾವಿಸಿ ಆ ಒಂದು ತಂಡದ ಸ್ಫೂರ್ತಿಯಲ್ಲಿ ಕೆಲಸವನ್ನು ಸ್ವಾಭಾವಿಕವಾಗಿ ನಿರ್ವಹಿಸುವಂತೆ ಮಾಡುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಅಪಾರವಾದುದು ಅಂತಲೇ ಹೇಳಬಹುದು. ನೆಕ್ಸ್ಟ್ ಒನ್, ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನು ಉಳಿಸಿಕೊಳ್ಳಲು. ಟು ಸಸ್ಟೈನ್ ಬಿಸ್ನೆಸ್ ಇನ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನು ಉಳಿಸಿಕೊಳ್ಳುವಲ್ಲಿಯೂ ಸಹ ಮಾನವ ಸಂಪನ್ಮೂಲ ನಿರ್ವಹಣೆಯು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಮಾನವ ಸಂಪನ್ಮೂಲ ನಿರ್ವಹಣೆಯು ಕಂಪನಿಯ ಅತ್ಯುತ್ತಮ ಉದ್ಯೋಗಿಯನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ. ಏಕೆಂದರೆ ಭರವಸೆಯ ನೌಕರರು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವ ಮೂಲಕ ತಮ್ಮ ಕಂಪನಿಯನ್ನು ಓಟದಲ್ಲಿ ಅಥವಾ ಪೈಪೋಟಿಯಲ್ಲಿ ಮುನ್ನಡೆಸುವ ಸಾಮರ್ಥ್ಯ ಹೊಂದಿರಲು ಸಾಧ್ಯವಾಗುತ್ತದೆ. ಇದು ಭವಿಷ್ಯದಲ್ಲಿ ಸಂಸ್ಥೆಯ ಯಶಸ್ಸು ಮತ್ತು ಸ್ಥಿರತೆಯನ್ನು ಖಾತರಿಪಡಿಸುತ್ತದೆ. ಹೀಗಾಗಿ ಮಾರುಕಟ್ಟೆಯ ವ್ಯವಹಾರವನ್ನು ಉಳಿಸಿಕೊಂಡು ಹೋಗುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಪ್ರಮುಖವಾದುದು. ನೆಕ್ಸ್ಟ್ ಒನ್, ಸಂಘರ್ಷಗಳನ್ನು ಪರಿಹರಿಸಲು. ಟು ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್. ಸಂಘರ್ಷಗಳನ್ನು ಪರಿಹರಿಸುವಲ್ಲಿಯೂ ಸಹ ಮಾನವ ಸಂಪನ್ಮೂಲ ನಿರ್ವಹಣೆಯ ಪಾತ್ರ ಅಪಾರವಾದುದು. ಯಾವುದೇ ಕಂಪನಿಯಲ್ಲಿ ದೊಡ್ಡ ಅಥವಾ ಸಣ್ಣ ಇರುವಂತಹ ಒಂದು ಕಂಪನಿ ಆಗಿರಬಹುದು, ಇಲ್ಲಿ ಗುಂಪಿನ ನಡುವೆ ಘರ್ಷಣೆಗಳು ಉಂಟಾಗಬಹುದು. ಸಾಮಾನ್ಯವಾಗಿ ಅಲ್ಲಿ ಎರಡು ಗುಂಪುಗಳು ಕಂಡುಬರುತ್ತೆ, ಒಂದು ಪರ ಅಥವಾ ಇನ್ನೊಂದು ವಿರೋಧ. ಈ ರೀತಿಯಾದಂತಹ ಗುಂಪು ಘರ್ಷಣೆಗಳು ಸಾಮಾನ್ಯವಾಗಿರುತ್ತವೆ. ಸಂಘರ್ಷಗಳು ಅನಿವಾರ್ಯ ಮತ್ತು ಅವುಗಳನ್ನು ನಿರ್ಲಕ್ಷಿಸಲು ಬಾರದ. ಅಂತಹ ಸಂಘರ್ಷಗಳನ್ನು ಸಂಯೋಜಿತವಾಗಿ ವಿಂಗಡಿಸಿ ಇತರ ಸಾಂಸ್ಥಿಕ ಚಟುವಟಿಕೆಗಳ ಮೇಲೆ ಇವುಗಳು ಪ್ರಭಾವ ಬೀರದಂತೆ ಸರಾಗವಾಗಿ ಸಂಸ್ಥೆಯು ತನ್ನ ಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗಲು ಮಾನವ ಸಂಪನ್ಮೂಲ ನಿರ್ವಹಣೆ ಒಂದು ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿ ಸಂಘರ್ಷಗಳನ್ನು ಆಗಿಂದ ಹಾಗೆ ಸಂಘರ್ಷಗಳು ಹುಟ್ಟಿಕೊಳ್ಳೋದು ಸ್ವಾಭಾವಿಕ. ಹಾಗೆ ಅಂತಹ ಒಂದು ಸಂಘರ್ಷಗಳನ್ನು ಅಲ್ಲಿಂದ ಅಲ್ಲಿಗೆ ಮೊಟಕುಗೊಳಿಸಿ ಅಥವಾ ಅಲ್ಲಿಂದ ಅಲ್ಲಿಗೆ ನಿವಾರಿಸಿ ಶಾಂತಿಯುತವಾದ ವಾತಾವರಣದಿಂದ ಸಾಂಸ್ಥಿಕ ಚಟುವಟಿಕೆಗಳು ಸರಾಗವಾಗಿ ಮುನ್ನಡೆಸಿಕೊಂಡು ಹೋಗುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಪ್ರಮುಖವಾದುದು. ಟು ಡೆವಲಪ್ ಕಾರ್ಪೊರೇಟ್ ಇಮೇಜ್. ಕಂಪನಿಯ ಚಿತ್ರಣವನ್ನು ಅಭಿವೃದ್ಧಿಪಡಿಸಲು. ಕಂಪನಿಯ ಚಿತ್ರಣವನ್ನು ಅಭಿವೃದ್ಧಿಪಡಿಸುವಲ್ಲಿಯೂ ಸಹ ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆ ಹೊಂದಿದೆ. ಪ್ರತಿ ಕಂಪನಿಯು ಮಾರುಕಟ್ಟೆಯಲ್ಲಿ ಉಳಿದುಕೊಳ್ಳಲು ಉತ್ತಮ ಸಾರ್ವಜನಿಕ ಚಿತ್ರಣವನ್ನು ಕಾಯ್ದುಕೊಳ್ಳಬೇಕೆಂಬ ಗುರಿಯನ್ನು ಹೊಂದಿರುತ್ತದೆ. ಯಾವುದೇ ವ್ಯಕ್ತಿಯು ನೈತಿಕ ಮತ್ತು ಸಾಮಾಜಿಕ ನಡವಳಿಕೆಗೆ ಹೆಸರುವಾಸಿಯಾದ ಕಂಪನಿಗಳಿಗೆ ಕೆಲಸ ಮಾಡಲು ಬಯಸುತ್ತಾರೆ. ಇದು ಸ್ವಾಭಾವಿಕ. ಮತ್ತೊಂದೆಡೆ ತಮ್ಮ ಉದ್ಯೋಗಿಗಳಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಿದ ಕಂಪನಿಗಳು ನೌಕರರ ಕೊರತೆಯಿಂದ ಚಲಿಸಬಹುದು ಮತ್ತು ಅಥವಾ ಕುಸಿಯಬಹುದು. ಹಾಗಾಗಿ ಎಲ್ಲಿ ಉದ್ಯೋಗಿಗಳಿಗೆ ರಕ್ಷಣೆ ಇರುತ್ತದೆಯೋ, ಎಲ್ಲಿ ಯಾವ ಒಂದು ಕಂಪನಿ ಅಥವಾ ಉದ್ಯಮ ಸಂಸ್ಥೆಯಲ್ಲಿ ಆ ವ್ಯಕ್ತಿಗೆ ನೈತಿಕವಾಗಿ ಮತ್ತು ಸಾಮಾಜಿಕವಾಗಿ ಮುನ್ನಡೆಯೋದಕ್ಕೆ ಅವಕಾಶ ಇರುತ್ತದೆಯೋ ಅಂತಹ ಕಡೆ ಉದ್ಯೋಗಿಗಳು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇಂತಹ ಒಂದು ನಿಟ್ಟಿನಲ್ಲಿ ಆ ಸಾಮಾಜಿಕ ಜವಾಬ್ದಾರಿಯಿಂದ ಕೂಡಿದಂತಹ ಒಂದು ಕಂಪನಿಯು ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನವನ್ನು ಉಳಿಸಿಕೊಂಡು ಹೋಗೋದಕ್ಕೆ ಅಥವಾ ಉತ್ತಮ ಚಿತ್ರಣವನ್ನು ಜನರಲ್ಲಿ ಉಳಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡುತ್ತದೆ. ಹಾಗಾಗಿ ಕಂಪನಿಯ ಒಂದು ಉತ್ತಮ ಸ್ಥಾನಮಾನವನ್ನು ಪಡೆಯೋದಕ್ಕೆ ಕಂಪನಿಯ ಒಂದು ತನ್ನನ್ನು ತಾನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಬಹುದು. ನೆಕ್ಸ್ಟ್ ಒನ್, ಮಾನವ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ. ಎಫೆಕ್ಟಿವ್ ಯೂಸ್ ಆಫ್ ಹ್ಯೂಮನ್ ರಿಸೋರ್ಸಸ್. ಮಾನವ ಸಂಪನ್ಮೂಲಗಳನ್ನು ದಕ್ಷವಾಗಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಉದ್ಯೋಗಿಗಳಿಗೆ ಕೆಲಸದ ಹಂಚಿಕೆಯನ್ನು ಸಮರ್ಪಕವಾಗಿ ಮಾಡಿ ಆ ಮೂಲಕ ಮಾನವ ಸಂಪನ್ಮೂಲ ಅಭಿವೃದ್ಧಿಗೂ ಸಹ ಇದು ನೆರವಾಗುತ್ತದೆ. ಹೀಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಮೂಲಕ
ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಕಂಪನಿಯನ್ನು ಮುನ್ನಡೆಯತ್ತ ಕೊಂಡೊಯ್ಯುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯ ಅಪಾರವಾದ ಪಾತ್ರವನ್ನು ವಹಿಸುತ್ತದೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ಒನ್, ಹೊಸ ಮೌಲ್ಯಗಳ ವಿಕಾಸ, ಎವಲ್ಯೂಷನ್ ಆಫ್ ನ್ಯೂ ವ್ಯಾಲ್ಯೂಸ್. ಹೊಸ ಮೌಲ್ಯಗಳ ವಿಕಾಸದಲ್ಲಿಯೂ ಸಹ ಮಾನವ ಸಂಪನ್ಮೂಲವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಫಲವಾಗಿ ಉದ್ಯೋಗಿಗಳ ನಡುವೆ ಪರಸ್ಪರ ವಿಶ್ವಾಸ, ಗೌರವ ಭಾವನೆ ಬೆಳೆಯುತ್ತವೆ. ಈ ಕಾರಣದಿಂದಾಗಿ ಉದ್ಯೋಗಿಗಳ ನಡುವೆ ಹೊಸ ಮೌಲ್ಯಗಳು ವಿಕಸನಗೊಳ್ಳುತ್ತವೆ. ತಾವೆಲ್ಲ ಒಂದೇ ಒಂದು ಕುಟುಂಬಕ್ಕೆ ಸೇರಿರುವಂಥವರು, ತಮ್ಮದೆಲ್ಲರ ಉದ್ದೇಶ ಒಂದೇ. ಇಲ್ಲಿ ವೈಯಕ್ತಿಕ ಉದ್ದೇಶಕ್ಕಿಂತ ಸಾಂಸ್ಥಿಕ ಉದ್ದೇಶ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ತಾವು ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಾವು ಮೇಲೂ ತಾವು ಕೀಳು ಅನ್ನುವ ಮನೋಭಾವನೆಯನ್ನು ಬಿಟ್ಟು ಸಮನಾದಂತಹ ಒಂದು ತಾವೆಲ್ಲ ಒಂದೇ, ಹಾಗೆ ತಾವೆಲ್ಲರೂ ಸಹ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಒಗ್ಗೂಡುತ್ತೇವೆ ಎಂಬ ಒಂದು ಮೌಲ್ಯಗಳನ್ನು ತಮ್ಮಲ್ಲಿ ತಾವು ಬೆಳೆಸಿಕೊಂಡು ಪರಸ್ಪರ ಗೌರವ ಮನೋಭಾವನೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಇದು ಅವಕಾಶವನ್ನು ಮಾಡಿಕೊಡುತ್ತದೆ. ನೆಕ್ಸ್ಟ್ ಒನ್, ಉದ್ಯೋಗಿಯ ಸಹಕಾರವನ್ನು ದೊರಕಿಸಿಕೊಳ್ಳುವುದು, ಗೆಟ್ಟಿಂಗ್ ಎಂಪ್ಲಾಯಿ ವಿಲ್ಲಿಂಗ್ನೆಸ್. ಯಾವುದೇ ಒಂದು ಉದ್ಯಮ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯಲು ಈ ಒಂದು ಉದ್ಯೋಗಿಯ ಸಹಕಾರ ಅತ್ಯವಶ್ಯಕ. ಉದ್ಯೋಗಿಗಳ ಅಸಹಕಾರದಿಂದ ಉದ್ಯಮ ಸಂಸ್ಥೆ ಮುನ್ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಉದ್ಯೋಗಿಗಳಿಗೆ ಪ್ರೇರಣೆ ಶಕ್ತಿಯನ್ನು ಒದಗಿಸುವ, ಅವರಲ್ಲಿ ಸಹಭಾಗಿತ್ವದ ಮನೋಭಾವನೆಯನ್ನು ಬೆಳೆಸುವ ಹಾಗೂ ಕುಂದುಕೊರತೆಗಳನ್ನು ನಿವಾರಿಸುವಂತಹ ಒಂದು ವೇದಿಕೆಯನ್ನು ಒದಗಿಸುವ ಮೂಲಕ ಉದ್ಯೋಗಿಗಳ ಸಹಕಾರವನ್ನು ದಕ್ಕಿಸಿಕೊಳ್ಳುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ ಒನ್, ಉದ್ಯೋಗಿಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಇನ್ಕ್ರೀಸ್ ಎಂಪ್ಲಾಯಿ ಕೆಪಾಸಿಟಿ. ಮಾನವ ಸಂಪನ್ಮೂಲ ಅಭಿವೃದ್ಧಿಯು ಉದ್ಯೋಗಿಗಳಿಗೆ ಅವಶ್ಯಕ ಪರಿಣಿತಿ ಮತ್ತು ತರಬೇತಿಯನ್ನು ಒದಗಿಸುವ ಮೂಲಕ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಉದ್ಯಮ ಸಮಸ್ಯೆಯಲ್ಲಿ ಅವರ ದಕ್ಷತೆ ಅಥವಾ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಅವಕಾಶವಿರುವಂತಹ ಎಲ್ಲ ರೀತಿಯಾದಂತಹ ಒಂದು ಅವಕಾಶಗಳನ್ನು ಉದ್ಯೋಗಿಗಳಿಗೆ ಒದಗಿಸಿಕೊಟ್ಟು ಆ ಮೂಲಕ ಅವರ ಸಾಮರ್ಥ್ಯವನ್ನು ಹೆಚ್ಚಿಸಿ ಆ ಮೂಲಕ ಕಂಪನಿಯ ಸಾಮರ್ಥ್ಯವನ್ನು ಅಥವಾ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಮಾನವ ಸಂಪನ್ಮೂಲ ನಿರ್ವಹಣೆಯು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್ ಒನ್, ಉದ್ಯೋಗಿಗಳ ಸರ್ವಾಂಗೀಣ ಬೆಳವಣಿಗೆ, ಎಂಪ್ಲಾಯಿ ಇಂಟಿಗ್ರಲ್ ಗ್ರೋತ್. ಮಾನವ ಸಂಪನ್ಮೂಲ ನಿರ್ವಹಣೆಯು ಉದ್ಯೋಗಿಗಳ ನಿರಂತರವಾದ ಮತ್ತು ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸುತ್ತದೆ. ಇದರಿಂದ ಉದ್ಯೋಗಿಗಳು ಸಂಸ್ಥೆಯ ಅಭಿವೃದ್ಧಿಗಾಗಿ ಮನಸ್ಪೂರ್ವಕವಾಗಿ ಶ್ರಮಿಸಲು ಸಾಧ್ಯವಾಗುತ್ತದೆ. ಯಾವಾಗ ಮನಸ್ಪೂರ್ವಕವಾಗಿ ಉದ್ಯೋಗಿಗಳು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೋ ಇದರಿಂದ ಉತ್ಪಾದಕತೆ ಮತ್ತು ಉತ್ಪಾದಕತೆಯ ಸಾಮರ್ಥ್ಯ ಹೆಚ್ಚಾಗಿ ಸಂಸ್ಥೆಯು ಸರ್ವಾಂಗೀಣ ಬೆಳವಣಿಗೆಯನ್ನು ಹೊಂದೋದಕ್ಕೆ ಹಾಗೂ ಉದ್ಯೋಗಿಗಳ ಸರ್ವಾಂಗೀಣ ಬೆಳವಣಿಗೆಗೂ ಸಹ ಮಾನವ ಸಂಪನ್ಮೂಲ ನಿರ್ವಹಣೆ ಅವಕಾಶವನ್ನು ಮಾಡಿಕೊಡುತ್ತೆ. ಹೀಗೆ ಮಾನವ ಸಂಪನ್ಮೂಲ ನಿರ್ವಹಣೆಯು ಕೇವಲ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಾತ್ರ ಅಲ್ಲ, ಅದರೊಂದಿಗೆ ಉದ್ಯಮ ಸಂಸ್ಥೆಯ ಸಂಪೂರ್ಣ ಅಭಿವೃದ್ಧಿಗೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡುತ್ತದೆ ಅಂತಲೇ ಹೇಳಬಹುದು. ಥ್ಯಾಂಕ್ ಯು.